ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ ಬಗ್ಗೆ ಕಂಪ್ಲೀಟ್ ಆಗಿ ಕಲಿಯುವ ವಿಡಿಯೋ ಸೀರೀಸ್ನ 9ನೇ ಹಾಗೂ ಫಂಡಮೆಂಟಲ್ ಅನಾಲಿಸಿಸ್ ಬಗ್ಗೆ ಕಲಿಯುವ ಮೊದಲನೇ ವಿಡಿಯೋಗೆ ಸ್ವಾಗತ. ಈ ಒಂದು ಕೋರ್ಸನ್ನು ಒಂದು ಪ್ಲೇಲಿಸ್ಟ್ ಮಾಡಿ ಇಲ್ಲಿ ಐ ಬಟನಲ್ಲಿ ಕೊಟ್ಟಿದ್ದೇನೆ. ನಿಮಗೆ 1 by 1 ಆಗಿ ನೋಡಿ ಕಲಿಬಹುದಾಗಿದೆ. ಕಳೆದ ವಿಡಿಯೋದಲ್ಲಿ ನಾವು ಕಲಿತಿದ್ದೇವೆ ಸ್ಟಾಕ್ ಮಾರ್ಕೆಟಲ್ಲಿ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡಲು, ಸ್ಟಾಕ್ಗಳನ್ನು ಸೆಲೆಕ್ಟ್ ಮಾಡಲು ನಾವು ಫಂಡಮೆಂಟಲ್ ಅನಾಲಿಸಿಸ್ಗಳನ್ನು ಮಾಡಬೇಕಾಗಿದೆ. ಈ ವಿಡಿಯೋ ಮತ್ತು ಮುಂದಿನ ಕೆಲವು ವಿಡಿಯೋಗಳಲ್ಲಿ ನಾವು ಫಂಡಮೆಂಟಲ್ ಅನಾಲಿಸಿಸನ್ನು ಮಾಡುವುದು ಹೇಗೆ ಎಂಬುದನ್ನು ಕಲಿಯಲಿಕ್ಕಿದ್ದೇವೆ. ಇಷ್ಟು ಹೇಳಿದಾಗಲೇ ನಿಮ್ಮಲ್ಲಿ ಹಲವರಿಗೂ ಡೌಟ್ ಬಂದಿರ್ಬೋದು, ನಮ್ಮಿಂದ ಈ ಫಂಡಮೆಂಟಲ್ ಅನಾಲಿಸಿಸ್ ಮಾಡಲು ಸಾಧ್ಯನಾ? ಈ ಫಂಡಮೆಂಟಲ್ ಅನಾಲಿಸಿಸ್ಗಳನ್ನು ಮಾಡಿ ಸ್ಟಾಕ್ಗಳಲ್ಲಿ ಇನ್ವೆಸ್ಟ್ ಮಾಡುವುದು ದೊಡ್ಡ ದೊಡ್ಡ ಬ್ಯಾಂಕರ್ಸ್ಗಳು, ಇನ್ವೆಸ್ಟರ್ಸ್ ಅಲ್ವಾ? ನಾವು ಕಾಲೇಜಲ್ಲಿ ಫಿನಾನ್ಸ್ ಸಬ್ಜೆಕ್ಟ್ಗಳಾದ ಅಕೌಂಟ್ಸ್ ಆಗಲಿ ಎಕನಾಮಿಕ್ಸ್ ಆಗಲಿ ಯಾವುದೂ ಕಲಿತೇ ಇಲ್ಲ, ಇನ್ನು ಹೇಗೆ ಫಂಡಮೆಂಟಲ್ ಅನಾಲಿಸಿಸನ್ನು ಕಲಿಯುವುದು ಎಂಬೆಲ್ಲ ಡೌಟ್ ಬಂದಿರ್ಬೋದು. ಆದರೆ ನಾನು ನಿಮಗೆ ಕಾನ್ಫಿಡೆನ್ಸ್ ಕೊಡ್ತೇನೆ, ನಿಮ್ಮಲ್ಲಿ ಯಾರಿಗೆ ಬೇಕಾದರೂ ಈ ಫಂಡಮೆಂಟಲ್ ಅನಾಲಿಸಿಸ್ಗಳನ್ನು ಕಲಿಬೋದು. ಇದಕ್ಕೆ ಎಕನಾಮಿಕ್ಸ್ ಆಗಲಿ ಅಕೌಂಟ್ಸ್ ಆಗಲಿ ಯಾವುದೇ ಫಿನಾನ್ಸ್ ಸಬ್ಜೆಕ್ಟ್ಗಳು ಗೊತ್ತಿರಬೇಕಾಗಿಯೂ ಇಲ್ಲ. ನಿಮಗೆ ಬರೀ ಇದನ್ನು ಕಲಿಯುವ ಇಂಟ್ರೆಸ್ಟ್ ಇದ್ದರೆ ಮಾತ್ರ ಸಾಕಾಗ್ತದೆ. ಇದಕ್ಕೆ ಒಂದು ಜೀವಂತ ಉದಾಹರಣೆಯಾಗಿ ನನ್ನನ್ನೇ ನಾನು ಹೇಳ್ತೇನೆ. ಯಾಕಂದರೆ ನಾನು ಕಾಲೇಜಲ್ಲಿ ಕಲಿಯುವಾಗ ನನಗೆ ಯಾವುದೇ ಫಿನಾನ್ಸ್ ಸಬ್ಜೆಕ್ಟ್ಗಳನ್ನು ಕಲಿತವಲ್ಲ. PUCಯಲ್ಲಿ ಸೈನ್ಸ್ ಸಬ್ಜೆಕ್ಟಲ್ಲಿ ಕಲಿತವನು. ಅಗೇನ್ ಡಿಗ್ರಿ ನಾನು BCA ಎಂಬ ಸಬ್ಜೆಕ್ಟಲ್ಲಿ ಮಾಡಿದ್ದು, ಬ್ಯಾಚುಲರ್ ಆಫ್ ಕಂಪ್ಯೂಟರ್ ಸೈನ್ಸ್. ಹಾಗೂ ನನ್ನ ಮಾಸ್ಟರ್ ಡಿಗ್ರಿಯನ್ನು ಕಂಪ್ಯೂಟರ್ ಸೈನ್ಸ್ನಲ್ಲಿಯೇ ಮಾಡಿದವನು. ಆದರೆ ನಾನೀಗ ಫಂಡಮೆಂಟಲ್ ಅನಾಲಿಸಿಸ್ಗಳನ್ನು ಮಾಡ್ತಿದ್ದೇನೆ ಹಾಗೂ ನಿಮಗೆ ಕಲಿಸಿಕೊಡಲು ರೆಡಿಯಾಗಿದ್ದೇನೆ. ನಿಮಗೆ ಬೇಕಾದದ್ದು ಒಂದು ಇಂಟ್ರೆಸ್ಟ್ ಮಾತ್ರ. ಹೊರಗಿನಿಂದ ನೋಡಿದಾಗ ಈ ಫಂಡಮೆಂಟಲ್ ಅನಾಲಿಸಿಸ್ಗಳನ್ನು ಮಾಡುವುದು ತುಂಬ ಕಷ್ಟ ಅಂತ ನಮಗೆ ಅನಿಸ್ಬೋದು. ಆದರೆ ನಾವು ಅಲ್ಲಿಗೆ ಇಳಿದ ನಂತರ ನಮಗೆ 1 by 1 ಆಗಿ ಕಲಿತು ಈಸಿಯಾಗಿ ನಮಗೆ ಫಂಡಮೆಂಟಲ್ ಅನಾಲಿಸಿಸ್ಗಳನ್ನು ಮಾಡ್ಬೋದು. ಒಂದು ಉದಾಹರಣೆ ಹೇಳೋದಾದರೆ, ಈಜು ಕಲಿಯಲು ನಾವು ಯಾವಾಗಲೂ ನೀರಿಗೆ ಇಳಿಲೇಬೇಕು. ನಾವು ದಡದಲ್ಲಿ ನಿಂತು ಈಜು ಕಲಿತೇವೆ ಅಂತ ಹೇಳಿದರೆ ಯಾರಿಂದಲೂ ಸಾಧ್ಯ ಆಗುವುದಿಲ್ಲ. ಹೌದು, ನಾವು ಫಂಡಮೆಂಟಲ್ ಅನಾಲಿಸಿಸನ್ನು ಮಾಡಬೇಕಾದರೆ ನಾವು ಕಂಪನಿಗಳ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಗಳನ್ನು ನೋಡಬೇಕಾಗಿದೆ. ಆದರೆ ನೀವೊಂದು ವಿಷಯವನ್ನು ತಿಳಿದುಕೊಳ್ಳಿ, ನೀವು ಇಲ್ಲಿ ಮೇಕರ್ ಅಲ್ಲ, ನೀವೊಂದು ಯೂಸರ್. ನೀವು ಆ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಗಳನ್ನು ನೋಡಿದರೆ ನಿಮಗೆ ಅಲ್ಲಿ ಬರೆದ ನಂಬರ್ಸ್ಗಳು ಏನು ಅಂತ ಮಾತ್ರ ಅರ್ಥ ಆದರೆ ಸಾಕಾಗ್ತದೆ. ಅದನ್ನು ಕ್ರಿಯೇಟ್ ಮಾಡುವ ಅಗತ್ಯ ಇಲ್ಲ. ಉದಾಹರಣೆ ಹೇಳೋದಾದರೆ, ನೀವೊಂದು ಒಳ್ಳೆಯ ಡ್ರೈವರ್ ಆಗಿರ್ಬೋದು, ಆದರೆ ನಿಮಗೆ ಕಾರನ್ನು ತಯಾರಿಸಲು ಗೊತ್ತುಂಟಾ? ಅಥವಾ ನೀವೊಬ್ಬ ಕಾರ್ ಮೆಕ್ಯಾನಿಕ್ ಆಗಿದ್ದೀರಾ? ನೀವು ಮೆಕ್ಯಾನಿಕ್ ಅಲ್ಲದಿದ್ದರೂ ನಿಮಗೆ ಕಾರನ್ನು ಡ್ರೈವ್ ಮಾಡಲು ಗೊತ್ತಿಲ್ವಾ? ಇಲ್ಲಿನ ಪ್ರಾಬ್ಲಮ್ ಏನೆಂದರೆ, ಇಲ್ಲಿ ಆಲ್ರೆಡಿ ಸ್ಟಾಕ್ ಮಾರ್ಕೆಟಲ್ಲಿ ಇರುವವರು ದೊಡ್ಡ ದೊಡ್ಡ ಟರ್ಮ್ಸ್ಗಳನ್ನು ಹಾಗೂ ಜಾರ್ಗನ್ಸ್ಗಳನ್ನು ಹಾಕಿ ಇದನ್ನು ದೊಡ್ಡ ಕಾಂಪ್ಲಿಕೇಟೆಡ್ ಆಗಿ ತೋರಿಸಿಕೊಟ್ಟಿದ್ದಾರೆ. ಆದ್ದರಿಂದ ಬಿಗಿನರ್ಸ್ ಸ್ಟಾಕ್ ಮಾರ್ಕೆಟಿಗೆ ಎಂಟರ್ ಆಗುವಾಗ ನಮ್ಮಿಂದ ಕಲಿಯಲು ಸಾಧ್ಯವಿಲ್ಲ ಎಂಬ ಭಾವನೆ ಬರ್ತದೆ. ಅಲ್ಲಿ ಎಲ್ಲರೂ ಫೇಲ್ ಆಗ್ತಾರೆ. ನಿಮ್ಮಲ್ಲಿ ಇಂಟ್ರೆಸ್ಟ್ ಇದ್ದವರಿಗೆ ಪ್ರತಿಯೊಬ್ಬರಿಗೂ ಫಂಡಮೆಂಟಲ್ ಅನಾಲಿಸಿಸನ್ನು ಕಲಿಬಹುದಾಗಿದೆ ಎಂದು ಮತ್ತೊಮ್ಮೆ ನೆನಪಿಸ್ತಿದ್ದೇನೆ. ಹಾಗೂ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡುವುದೇ ಇಲ್ಲ ಅಂತ ಹೇಳುವವರು ಈ ಫಂಡಮೆಂಟಲ್ ಅನಾಲಿಸಿಸ್ ವಿಡಿಯೋಗಳನ್ನು ನೋಡುವುದು ಸೂಕ್ತವಾಗಿದೆ. ಈ ವಿಡಿಯೋಗಳು ನಿಮಗೆ ಒಂದು ಬೆನಿಫಿಟನ್ನು ಕೊಟ್ಟೇ ಕೊಡ್ತದೆ. ಅಷ್ಟು ಸಿಂಪಲ್ ಆಗಿ ನಾನು ಈ ವಿಡಿಯೋಗಳನ್ನು ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡಬೇಕು ಅಂತಿದ್ದೇನೆ. ಹಾಗಾದರೆ ಇನ್ನೂ ಲೇಟ್ ಮಾಡದೆ ವಿಡಿಯೋದೊಳಗೆ ಹೋಗುವ. ನನ್ನ ಹೆಸರು ಜಿಜೋ ಜೋಸೆಫ್. ವೆಲ್ಕಮ್ ಟು ಮೈ ಚಾನಲ್. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ನಾವು ಫಂಡಮೆಂಟಲ್ ಅನಾಲಿಸಿಸ್ ಮಾಡಲು ಏನೆಲ್ಲ ಡಾಟಾಗಳು ಮತ್ತು ಟೂಲ್ಸ್ಗಳು ಬೇಕು ಎಂಬುದನ್ನು ನೋಡುವ. ಅದರ ಮೊದಲು ಫಂಡಮೆಂಟಲ್ ಅನಾಲಿಸಿಸ್ ಅಂದರೆ ಏನು ಎಂಬುದನ್ನು ಬೇಸಿಕ್ ಆಗಿ ಸಿಂಪಲ್ ಆಗಿ ನೋಡುವ. ನೋಡಿ, ನಾನಿಲ್ಲಿ ಬರೆದಿದ್ದೇನೆ MBV ಅಂತ. ಇಲ್ಲಿ M ಅಂದರೆ ಮ್ಯಾನೇಜ್ಮೆಂಟ್, B ಅಂದರೆ ಬಿಸ್ನೆಸ್ ಹಾಗೂ V ಅಂದರೆ ವ್ಯಾಲ್ಯೂಯೇಷನ್. ಕಂಪನಿಯ ಮ್ಯಾನೇಜ್ಮೆಂಟ್ ಮತ್ತು ಬಿಸ್ನೆಸ್ ಅನ್ನು ಕಲಿತು ರಿಯಲ್ ವ್ಯಾಲ್ಯೂಯೇಷನ್ ಅನ್ನು ನಾವು ಕಂಡುಹಿಡಿಯುವಂಥದ್ದೇ ಫಂಡಮೆಂಟಲ್ ಅನಾಲಿಸಿಸ್ ಆಗಿದೆ. ಇಲ್ಲಿ ನಾವು ಆಲ್ರೆಡಿ ನೋಡಿದ್ದೇವೆ ಕ್ವಾಲಿಟೇಟಿವ್ ಮತ್ತು ಕ್ವಾಂಟಿಟೇಟಿವ್ ಅನಾಲಿಸಿಸ್ಗಳನ್ನು ಮಾಡಬೇಕಾಗಿದೆ. ಅದರಲ್ಲೂ ಸ್ವಲ್ಪ ಡೀಪ್ ಆಗಿ ಸ್ಪೆಸಿಫಿಕ್ ಆಗಿ ಕ್ವಾಲಿಟೇಟಿವ್ ಮತ್ತು ಕ್ವಾಂಟಿಟೇಟಿವ್ ಅನಾಲಿಸಿಸ್ಗಳಲ್ಲಿ ಏನೆಲ್ಲ ಬರ್ತದೆ ಎಂಬುದನ್ನು ನೋಡುವ. ಮೊದಲನೇದಾಗಿ ಕ್ವಾಲಿಟೇಟಿವ್ ಅನಾಲಿಸಿಸ್ನಲ್ಲಿ ಬಿಸ್ನೆಸ್ ಮಾಡೆಲ್ ಬರ್ತದೆ. ಇಲ್ಲಿ ಈ ಕಂಪನಿ ಏನೆಲ್ಲ ಬಿಸ್ನೆಸ್ ಮಾಡ್ತದೆ, ಯಾವ ರೀತಿಯಲ್ಲಿ ಪ್ರಾಫಿಟನ್ನು ಜನರೇಟ್ ಮಾಡ್ತದೆ ಮತ್ತು ಇವುಗಳಿಗೆ ಏನೆಲ್ಲ ಪ್ರೊಸೆಸ್ ಇದೆ ಎಂಬುದನ್ನು ನೋಡಬೇಕಾಗಿದೆ. ಹಾಗೂ ಈ ಕಂಪನಿಯ ಬಿಸ್ನೆಸ್ಸನ್ನು ನಿಮಗೆ ಕಂಪ್ಲೀಟ್ ಆಗಿ ಅರ್ಥವಾಗಲಿಲ್ಲ ಅಂದರೆ ನೀವು ಈ ಕಂಪನಿಯಲ್ಲಿ ಹೂಡಿಕೆ ಮಾಡಲೇಬಾರ್ದಾಗಿದೆ. ಎರಡನೇದಾಗಿ ಮ್ಯಾನೇಜ್ಮೆಂಟ್ ಬ್ಯಾಕ್ಗ್ರೌಂಡ್. ಇಲ್ಲಿ ಈ ಕಂಪನಿಯ ಮ್ಯಾನೇಜ್ಮೆಂಟಲ್ಲಿ ಯಾರ್ಯಾರಿದ್ದಾರೆ, ಈ ಕಂಪನಿಯ CEO ಯಾರು, ಅವರ ಎಜುಕೇಷನ್ ಕ್ವಾಲಿಫಿಕೇಷನ್ ಏನು, ಅವರು ಇದರ ಮುಂಚೆ ಎಲ್ಲೆಲ್ಲ ವರ್ಕ್ ಮಾಡಿದ್ದಾರೆ ಹಾಗೂ ಮತ್ತು ಅವರ ಎಕ್ಸ್ಪೀರಿಯನ್ಸ್ ಏನಿದೆ, ಇವುಗಳನ್ನೆಲ್ಲ ನೋಡಬೇಕಾಗಿದೆ. ಹಾಗೂ ಇವರು ತಗೊಳ್ಳುವ ಸ್ಯಾಲರಿಯನ್ನು ನೋಡಬೇಕಾಗಿದೆ. ಯಾಕಂದರೆ ಒಂದು ಕಂಪನಿಯಲ್ಲಿ ಸ್ವಲ್ಪ ಪ್ರಾಫಿಟನ್ನು ಜನರೇಟ್ ಮಾಡಿ ಅದರ ಒಂದು ದೊಡ್ಡ ಪಾರ್ಟ್ ಅವರ ಮ್ಯಾನೇಜ್ಮೆಂಟನ್ನು ಸ್ಯಾಲರಿಯಾಗಿಯೇ ತಗೊಂಡ್ರೆ ಅಂಥ ಕಂಪನಿಗಳಲ್ಲಿ ಹೂಡಿಕೆ ಮಾಡಬಾರ್ದು. ನಂತರ ಈ ಕಂಪನಿಯ ಎಥಿಕ್ಸ್ ಏನು,
ಇವರು ಶೇರ್ ಹೋಲ್ಡರ್ಸನ್ನು ಹೇಗೆ ಟ್ರೀಟ್ ಮಾಡ್ತಿದ್ದಾರೆ, ಡಿಸಿಷನ್ ಮೇಕಿಂಗಲ್ಲಿ ಶೇರ್ ಹೋಲ್ಡರ್ನ ಇಂಟ್ರೆಸ್ಟನ್ನು ಪ್ರೊಟೆಕ್ಟ್ ಮಾಡ್ತಿದ್ದಾರಾ ಎಂಬುದನ್ನೆಲ್ಲ ನೋಡಬೇಕಾಗಿದೆ. ನಂತರ ಕಾರ್ಪೊರೇಟ್ ಗವರ್ನೆನ್ಸ್ ಅನ್ನು ನೋಡಬೇಕಾಗಿದೆ. ಈ ಕಂಪನಿಯ ಕಾರ್ಪೊರೇಟ್ ಸ್ಟ್ರಕ್ಚರ್ ಹೇಗಿದೆ, ಈ ಕಂಪನಿಯ ಎಂಪ್ಲಾಯೀಸ್ಗಳೆಲ್ಲ ಇಲ್ಲಿ ವರ್ಕ್ ಮಾಡುವುದಕ್ಕೆ ಹ್ಯಾಪಿ ಆಗಿದ್ದಾರಾ ಎಂಬುದನ್ನೆಲ್ಲ ನೋಡಬೇಕಾಗಿದೆ. ನಂತರ ಮೋಟ್, ಈ ಕಂಪನಿ ಬೇರೆ ಕಂಪನಿಗಳಿಗಿಂತ ಏನಾದರೂ ಸ್ಪೆಷಲ್ ಆಗಿದೆಯಾ, ಈ ಕಂಪನಿಗೆ ಒಂದು ಮೊನೋಪೋಲಿ ಸ್ಟ್ರಕ್ಚರ್ ಇದೆಯಾ, ಅಥವಾ ಈ ಕಂಪನಿ ತನ್ನ ಕಾಂಪಿಟೇಟಿವ್ ಕಂಪನಿಗಳಿಗಿಂತ ಯಾವ ಥರದಲ್ಲಿ ಚೆನ್ನಾಗಿದೆ ಎಂಬುದನ್ನೆಲ್ಲ ನೋಡಬೇಕಾಗಿದೆ. ನೆಕ್ಸ್ಟ್ ರಿಲೇಟೆಡ್ ಪಾರ್ಟಿ ಟ್ರಾನ್ಸಾಕ್ಷನ್, ಈ ಕಂಪನಿಯ ಮ್ಯಾನೇಜ್ಮೆಂಟಲ್ಲಿರುವವರಿಗೆ ತಮ್ಮ ಜನಗಳಿಗೆ ಅಂದರೆ ತಮಗೆ ಪರಿಚಯ ಇದ್ದ ಕಂಪನಿಗಳಿಗೆ ಏನಾದರೂ ಫೇವರ್ ಮಾಡ್ತಿದೆಯಾ ಎಂಬುದನ್ನು ನೋಡಬೇಕು. ಹಾಗೂ ಇಂಡಸ್ಟ್ರಿಯ ಪರ್ಫಾರ್ಮೆನ್ಸ್ ಅನ್ನು ನೋಡಬೇಕು. ಈ ಇಂಡಸ್ಟ್ರಿಯ ಫ್ಯೂಚರ್ ಪೊಟೆನ್ಷಿಯಲ್ ಏನು, ಈ ಇಂಡಸ್ಟ್ರಿ ಗ್ರೋತ್ ಆಗಲಿಕ್ಕೆ ಸಾಧ್ಯತೆ ಇದೆಯಾ ಎಂಬುದನ್ನೆಲ್ಲ ನೋಡಬೇಕು. ಹಾಗಾದರೆ ನಮಗೆ ಗೊತ್ತಾಯಿತು, ನಾವು ಇವುಗಳ ಬಗ್ಗೆ ಎಲ್ಲ ತಿಳಿದುಕೊಳ್ಬೇಕಾಗಿದೆ. ಹಾಗಾದರೆ ಇಲ್ಲಿನ ರಿಯಲ್ ಕ್ವಶನ್ ಏನೆಂದರೆ, ಈ ಇನ್ಫಾರ್ಮೇಷನ್ಗಳೆಲ್ಲ ನಮಗೆ ಎಲ್ಲಿಂದ ಸಿಗ್ತದೆ, ಈ ಕಂಪನಿಯ ಬಗ್ಗೆ ಇಷ್ಟೆಲ್ಲ ಮಾಹಿತಿಗಳು ನಮಗೆ ಎಲ್ಲಿಂದ ಸಿಗ್ತದೆ ಎಂಬುವಂಥದ್ದು. ಅದಕ್ಕಾಗಿ ನಾವು ಕಂಪನಿಯ ಆ್ಯನ್ಯುವಲ್ ರಿಪೋರ್ಟನ್ನು ಓದಬೇಕಾಗಿದೆ. ಆ್ಯನ್ಯುವಲ್ ರಿಪೋರ್ಟ್ ಅಂದರೆ ಒಂದು ಪಬ್ಲಿಕ್ ಲಿಮಿಟೆಡ್ ಕಂಪನಿ ಆ ಕಂಪನಿಯ ಶೇರ್ ಹೋಲ್ಡರ್ಸಿಗೋಸ್ಕರ ಒಂದು ಪ್ರೊಫೆಷ್ನಲಿ ಕ್ರಿಯೇಟ್ ಮಾಡಿರುವಂತಹ ಒಂದು ಡಾಕ್ಯುಮೆಂಟ್. ಆ ಡಾಕ್ಯುಮೆಂಟಲ್ಲಿ ಕಂಪನಿಯ ಬಗ್ಗಿನ ಎಲ್ಲ ಇನ್ಫಾರ್ಮೇಷನ್ಗಳು ಇರ್ತದೆ. ಕಂಪನಿಯ CEO ಮತ್ತು ಮ್ಯಾನೇಜ್ಮೆಂಟಲ್ಲಿರುವವರು ತಮ್ಮ ಅಭಿಪ್ರಾಯಗಳನ್ನು ಆ ಡಾಕ್ಯುಮೆಂಟಲ್ಲಿ ಬರೆದಿರ್ತಾರೆ. ಹಾಗೂ ಕಂಪನಿಯ ಈಗಿನ ಚಾಲೆಂಜಸ್ ಹಾಗೂ ಫ್ಯೂಚರ್ ಪ್ಲ್ಯಾನ್ಗಳು ಎಲ್ಲ ಇರ್ತದೆ. ನೆಕ್ಸ್ಟ್ ನಮಗೆ ವೆಬ್ಸೈಟ್ ನೋಡ್ಬೋದು. ವೆಬ್ಸೈಟ್ ಅಂದರೆ moneycontrol.com, ಗೂಗಲ್ ಫಿನಾನ್ಸ್ ಅಂತ ಕೆಲವು ವೆಬ್ಸೈಟ್ಗಳಿವೆ. ಆ ವೆಬ್ಸೈಟ್ಗಳಲ್ಲಿ ಈ ಕಂಪನಿಗಳ ಡೀಟೇಲ್ಸ್ಗಳು ನಮಗೆ ಸಿಗ್ತದೆ. ಹಾಗೂ ನಮಗೆ ನ್ಯೂಸ್ ನೋಡ್ಬೋದು. ಈ ನ್ಯೂಸ್ ಅಥವಾ ಮೀಡಿಯಾದಲ್ಲಿ ದೊಡ್ಡ ಕಂಪನಿಗಳ ದೊಡ್ಡ ಡೀಲ್ಗಳ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಇರ್ತಾರೆ. ಹಾಗೂ ಪ್ರತಿಯೊಂದು ಸೆಕ್ಟರ್ನಲ್ಲಿ ಅಸೋಸಿಯೇಷನ್ ಇದೆ. ಈಗ ನಾವು ಆಟೋಮೊಬೈಲ್ ಸೆಕ್ಟರನ್ನು ನೋಡೋದಾದರೆ ಇಂಡಿಯನ್ ಆಟೋಮೊಬೈಲ್ ಅಸೋಸಿಯೇಷನ್ ಅಂತ ನಾವು ಗೂಗಲ್ ಮಾಡಿದರೆ ಭಾರತದ ಎಲ್ಲ ಆಟೋಮೊಬೈಲ್ ಕಂಪನಿಗಳ ಒಂದು ಅಸೋಸಿಯೇಷನ್ ಸಿಗ್ತದೆ. ಆ ಅಸೋಸಿಯೇಷನ್ನ ವೆಬ್ಸೈಟಿಗೆ ನಾವು ಹೋಗೋದಾದರೆ ಆ ಒಂದು ಸೆಕ್ಟರ್ನ ಬಗ್ಗಿನ ಇನ್ಫಾರ್ಮೇಷನ್ಗಳೆಲ್ಲ ಸಿಗ್ತದೆ. ಅವರ ಫ್ಯೂಚರ್ ಪೊಟೆನ್ಷಿಯಲ್ನ ಬಗ್ಗೆ, ಆ ಸೆಕ್ಟರ್ನ ಚಾಲೆಂಜಸ್ ಬಗ್ಗೆ ಎಲ್ಲ ನಮಗೆ ಇನ್ಫಾರ್ಮೇಷನ್ಗಳು ಸಿಗ್ತದೆ. ಈ ಆ್ಯನ್ಯುವಲ್ ರಿಪೋರ್ಟ್ ನಮಗೆ ಎಲ್ಲಿಂದ ಸಿಗ್ತದೆ, ನಾವು ಎಲ್ಲಿಂದ ಅದನ್ನು ಡೌನ್ಲೋಡ್ ಮಾಡಿಕೊಳ್ಬೋದು ಎಂಬುದನ್ನೆಲ್ಲ ಇದೇ ವಿಡಿಯೋದಲ್ಲಿ ನಾನು ಹೇಳಿಕೊಡ್ಲಿಕ್ಕಿದ್ದೇನೆ. ಅದಕ್ಕೂ ಮುಂಚೆ ನಾವು ಕ್ವಾಲಿಟೇಟಿವ್ ಅನಾಲಿಸಿಸ್ಗಳಲ್ಲಿ ಏನೆಲ್ಲ ಇದೆ ಎಂಬುದನ್ನು ನೋಡುವ. ಮೊದಲನೇದಾಗಿ ನಾವು ನೋಡಬೇಕಾದ ವಿಷಯ ಏನೆಂದರೆ ಪ್ರಾಫಿಟಬಿಲಿಟಿ ಮತ್ತು ಗ್ರೋತ್. ಪ್ರಾಫಿಟಬಿಲಿಟಿ ಅಂದರೆ ಆ ಕಂಪನಿ ಲಾಭ ಎಷ್ಟು ಮಾಡ್ತಾ ಉಂಟು, ಹಾಗೂ ವರ್ಷದಿಂದ ವರ್ಷಕ್ಕೆ ಆ ಲಾಭದಲ್ಲಿ ಎಷ್ಟು ಹೆಚ್ಚಳ ಆಗ್ತಿದೆ ಅಥವಾ ಕಡಿಮೆ ಆಗ್ತಾ ಇದೆ ಎಂಬುದನ್ನೆಲ್ಲ ನೋಡಬೇಕಾಗಿದೆ. ನೆಕ್ಸ್ಟ್ ಮಾರ್ಜಿನ್ ಆ್ಯಂಡ್ ಗ್ರೋತ್. ಮಾರ್ಜಿನ್ ಅಂದರೆ ಒಂದು ಪ್ರಾಡಕ್ಟನ್ನು ಆ ಕಂಪನಿ ಸೆಲ್ ಮಾಡುವಾಗ ಆ ಕಂಪನಿ ಅದರಲ್ಲಿ ಎಷ್ಟು ಲಾಭವನ್ನು ಗಳಿಸ್ತದೆ ಎಂಬುವಂಥದ್ದು. ಹಾಗೂ ವರ್ಷದಿಂದ ವರ್ಷಕ್ಕೆ ಬರುವಾಗ ಈ ಮಾರ್ಜಿನ್ ಹೆಚ್ಚಾಗ್ತಾ ಇದೆಯಾ ಅಥವಾ ಕಡಿಮೆ ಆಗ್ತಾ ಇದೆಯಾ ಎಂಬುದನ್ನು ನಾವು ನೋಡಬೇಕಾಗಿದೆ. ಹಾಗೂ ಎಕ್ಸ್ಪೆನ್ಸಸ್, ಈ ಕಂಪನಿ ಏನೆಲ್ಲ ಎಕ್ಸ್ಪೆನ್ಸಸ್ ಮಾಡ್ತಿದೆ, ಈ ಎಕ್ಸ್ಪೆನ್ಸ್ಗಳು ಬೇಕಾದ ಎಕ್ಸ್ಪೆನ್ಸಸ್ಗಳ ಅಗತ್ಯವಿಲ್ಲದೆ ಹಣವನ್ನು ಖರ್ಚು ಮಾಡ್ತಿದ್ದಾರಾ ಎಂಬುದನ್ನೆಲ್ಲ ನೋಡಬೇಕಾಗಿದೆ. ಈ ಎಕ್ಸ್ಪೆನ್ಸಸ್ಸನ್ನು ಓಪನ್ ಮಾಡಿ ನೋಡಲೇಬೇಕಾಗ್ತದೆ. ಯಾಕೆಂದರೆ ಕೆಲವು ಸಂದರ್ಭದಲ್ಲಿ ಕಂಪನಿಗಳು ಒಳ್ಳೆ ಇನ್ವೆಸ್ಟ್ಮೆಂಟ್ಗಳನ್ನು ಮಾಡಿರ್ತದೆ. ಅದು ಎಕ್ಸ್ಪೆನ್ಸಸ್ಸಲ್ಲಿ ಬಂದ ಕಾರಣ ಆ ಕಂಪನಿಯ ಪ್ರಾಫಿಟ್ ಆ ವರ್ಷ ಕಡಿಮೆ ಆಗಿರ್ತದೆ. ಆದರೆ ಫ್ಯೂಚರಲ್ಲಿ ಆ ಇನ್ವೆಸ್ಟ್ಮೆಂಟ್ಗಳು ಈ ಕಂಪನಿಗೆ ಒಳ್ಳೆ ರಿಟರ್ನ್ಸ್ ಕೊಡ್ತದೆ ಹಾಗೂ ಒಳ್ಳೆಯ ಲಾಭವನ್ನು ಗಳಿಸ್ಬೋದು ಎಂಬುವಂಥದ್ದು ಖಂಡಿತವಾಗಿರುತ್ತದೆ. ಆದ್ದರಿಂದ ನಾವು ಅದನ್ನೆಲ್ಲ ಡೀಟೇಲ್ ಆಗಿ ನೋಡಬೇಕಾಗ್ತದೆ. ನೆಕ್ಸ್ಟ್ ನಾವು ಕ್ಯಾಶ್ ಫ್ಲೋ ಅನ್ನು ನೋಡಬೇಕಾಗ್ತದೆ. ಆ ಕಂಪನಿಗೆ ಹಣ ಎಲ್ಲಿಂದೆಲ್ಲ ಬರ್ತದೆ, ಆ ಹಣವನ್ನು ಎಲ್ಲಿಯೆಲ್ಲ ಖರ್ಚು ಮಾಡ್ತಿದ್ದಾರೆ, ಹೇಗೆ ಖರ್ಚು ಮಾಡ್ತಿದ್ದಾರೆ ಎಂಬುದನ್ನೆಲ್ಲ ನೋಡಬೇಕಾಗ್ತದೆ. ನೆಕ್ಸ್ಟ್ ಡೆಪ್ಟ್, ಆ ಕಂಪನಿಗೆ ಸಾಲ ಇದೆಯಾ, ಎಲ್ಲಿಂದೆಲ್ಲ ಸಾಲ ಮಾಡಿದ್ದಾರೆ, ಆ ಕಂಪನಿಯು ಪ್ರತಿ ವರ್ಷ ಎಷ್ಟು ಇಂಟ್ರೆಸ್ಟನ್ನು ಪೇ ಮಾಡಬೇಕಾಗ್ತದೆ ಎಂಬುದನ್ನೆಲ್ಲ ನೋಡಬೇಕಾಗಿದೆ. ನೆಕ್ಸ್ಟ್ ಫಿನಾನ್ಷಿಯಲ್ ರೇಷಿಯೋಗಳನ್ನು ನೋಡಬೇಕಾಗಿದೆ. ಫಂಡಮೆಂಟಲ್ ಅನಾಲಿಸಿಸಲ್ಲಿ ನೀವು ಆಲ್ರೆಡಿ ಕೇಳಿರ್ಬೋದು, PE ರೇಷಿಯೋ, PB ರೇಷಿಯೋ ಮುಂತಾದವುಗಳು, ಇವುಗಳನ್ನೆಲ್ಲ ನಾವು ನೋಡಬೇಕಾಗಿದೆ. ನಂತರ ಈ ಕಂಪನಿಗಳ ಅಸೆಟ್ ಮತ್ತು ಲಿಯಬಿಲಿಟೀಸ್ಗಳನ್ನು ನೋಡಬೇಕಲ್ಲ, ಆ ಕಂಪನಿಗೆ ಏನೆಲ್ಲ ಅಸೆಟ್ ಇದೆ ಹಾಗೂ ಏನೆಲ್ಲ ಲಿಯಬಿಲಿಟೀಸ್ಗಳಿವೆ ಎಂಬುದನ್ನೆಲ್ಲ ನೋಡಬೇಕು. ಹಾಗೂ ಈ ಕಂಪನಿಯ ಇನ್ವೆಸ್ಟ್ಮೆಂಟ್ಗಳು ಏನಿದೆ, ಈ ಕಂಪನಿ ಎಲ್ಲೆಲ್ಲಿ ಹೂಡಿಕೆ ಮಾಡಿದೆ, ಈ ಕಂಪನಿಯ ಹೂಡಿಕೆಗಳು ಒಳ್ಳೆಯ ಹೂಡಿಕೆಗಳ ಎಂಬುದನ್ನೆಲ್ಲ ನಾವು ನೋಡಬೇಕಾಗಿದೆ. ಇದೆಲ್ಲ ನಮಗೆ ಎಲ್ಲಿ ಸಿಗ್ತದೆ ಅಂತ ಹೇಳಿದರೆ ನಮಗೆಲ್ಲ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಗಳಲ್ಲಿ ಸಿಗ್ತದೆ. ಈ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಗಳಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಸ್ಟೇಟ್ಮೆಂಟ್ ಇರ್ತದೆ, ಬ್ಯಾಲೆನ್ಸ್ ಶೀಟ್ ಇರ್ತದೆ ಹಾಗೂ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಇರ್ತದೆ. ಅಗೇನ್ ಇಲ್ಲಿ ನಮಗೆ ಡೌಟ್ ಬರ್ಬೋದು, ಈ ದೊಡ್ಡ ಕಂಪನಿಗಳ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಗಳು ನಮಗೆ ಎಲ್ಲಿ ಸಿಗ್ತದೆ ಅಂತ. ಅದು ನಮ್ಮ ಆ್ಯನ್ಯುವಲ್ ರಿಪೋರ್ಟಲ್ಲೇ ಸಿಗ್ತದೆ.
ಹಾಗಾದರೆ ನಮಗೆ ಗೊತ್ತಾಯಿತು ಈ ಆ್ಯನ್ಯುವಲ್ ರಿಪೋರ್ಟ್ ಎಂಬುವಂಥದ್ದು ಫಂಡಮೆಂಟಲ್ ಅನಾಲಿಸಿಸ್ ಮಾಡಲು ಒಂದು ಉತ್ತಮ ಟೂಲ್ ಆಗಿದೆ. ಈ ಆ್ಯನ್ಯುವಲ್ ರಿಪೋರ್ಟ್ ನಮಗೆ ಎಲ್ಲಿ ಸಿಗ್ತದೆ, ಹೇಗೆ ನಾವು ಡೌನ್ಲೋಡ್ ಮಾಡ್ಬೋದು, ಹೇಗೆ ಓದ್ಬೋದು ಎಂಬುದನ್ನೆಲ್ಲ ನಾವು ನೋಡುವ. ಇವತ್ತಿನ ವಿಡಿಯೋದಲ್ಲಿ ನಾವು ಅದನ್ನು ಡೌನ್ಲೋಡ್ ಮಾಡೋದು ಹೇಗೆ ಎಂಬುದನ್ನು ನೋಡುವ. ಮುಂದಿನ ವಿಡಿಯೋದಲ್ಲಿ ನಾವು ಇದನ್ನು ಹೇಗೆ ಓದ್ಬೋದು ಎಂಬುದನ್ನು ನೋಡುವ. ಈಗ ನಾವು ಈ ಆ್ಯನ್ಯುವಲ್ ರಿಪೋರ್ಟ್ ಡೌನ್ಲೋಡ್ ಮಾಡುವುದು ಹೇಗೆ ಎಂಬುದನ್ನು ನೋಡಲು ಕಂಪ್ಯೂಟರ್ ಸ್ಕ್ರೀನಿಗೆ ಹೋಗುವ. ಫ್ರೆಂಡ್ಸ್, ನಾವು ಆ್ಯನ್ಯುವಲ್ ರಿಪೋರ್ಟನ್ನು ಡೌನ್ಲೋಡ್ ಮಾಡಲು screener.in ಎಂಬ ವೆಬ್ಸೈಟಿಗೆ ಬಂದಿದ್ದೇವೆ. ನೀವು ನಿಮ್ಮ ವೆಬ್ ಬ್ರೌಸರನ್ನು ಓಪನ್ ಮಾಡಿ www.screener.in ಎಂಬ ವೆಬ್ಸೈಟಿಗೆ ಬರಬೇಕಾಗಿದೆ. ಇಲ್ಲಿ ಕೇಳುವುದಾದರೆ screener.in ಎಂಬ ವೆಬ್ಸೈಟ್ ಮಾತ್ರ ಅಲ್ಲ, ನಮಗೆ ಆ್ಯನ್ಯುವಲ್ ರಿಪೋರ್ಟನ್ನು ಡೌನ್ಲೋಡ್ ಮಾಡಬೇಕಾದ್ರೆ ಬೇರೆ ಕೆಲವು ವೆಬ್ಸೈಟ್ಗಳು ಇವೆ. ಹಾಗೂ ಯಾವ ಕಂಪನಿಯ ಆ್ಯನ್ಯುವಲ್ ರಿಪೋರ್ಟ್ ನಾವು ಡೌನ್ಲೋಡ್ ಮಾಡಬೇಕು, ಆ ಕಂಪನಿಯ ಅಫಿಷಿಯಲ್ ವೆಬ್ಸೈಟಿಗೆ ಹೋದರೂ ಅಲ್ಲಿಯೂ ನಮಗೆ ಸಿಗ್ತದೆ. ಹಾಗೂ ನಮ್ಮ ಸ್ಟಾಕ್ ಎಕ್ಸ್ಚೇಂಜ್ಗಳಾದ NSE ಹಾಗೂ BSEಯ ವೆಬ್ಸೈಟಲ್ಲೂ ನಮಗೆ ಈ ಕಂಪನಿಗಳ ಆ್ಯನ್ಯುವಲ್ ರಿಪೋರ್ಟ್ ಸಿಗ್ತದೆ. ನಾವಿವತ್ತು ನಮ್ಮ ಕರ್ನಾಟಕದ ಹೆಮ್ಮೆಯಾದ ಇನ್ಫೋಸಿಸ್ ಕಂಪನಿಯ ಆ್ಯನ್ಯುವಲ್ ರಿಪೋರ್ಟನ್ನು ಡೌನ್ಲೋಡ್ ಮಾಡುವ. ಅದಕ್ಕೋಸ್ಕರ ಈ ಸ್ಕ್ರೀನರ್ ವೆಬ್ಸೈಟಿನ ಹೋಮ್ ಪೇಜಲ್ಲಿ ಇಲ್ಲಿ ಸರ್ಚ್ ಎ ಕಂಪನಿ ಅಂತ ಕಾಣ್ತದೆ. ಈ ಸರ್ಚ್ ಎ ಕಂಪನಿ ಅಂತ ಇರುವಲ್ಲಿ ನಾವು ಇನ್ಫೋಸಿಸ್ ಎಂದು ಟೈಪ್ ಮಾಡುವ. ಟೈಪ್ ಮಾಡಿ ಎಂಟರ್ ಬಟನ್ ಅನ್ನು ಪ್ರೆಸ್ ಮಾಡುವ. ಈಗ ನೋಡಿ, ಇನ್ಫೋಸಿಸ್ ಕಂಪನಿಯ ಡೀಟೇಲ್ಗಳು ಬಂದಿದೆ. ಇಲ್ಲಿ ಮೊದಲ ಪೇಜಲ್ಲಿ ಕಂಪನಿಯ ಬಗ್ಗೆ ಕೆಲವು ಇನ್ಫಾರ್ಮೇಷನ್ಗಳು ಇದೆ. ಇಲ್ಲಿ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಇದೆ, PE ರೇಷಿಯೋ ಇದೆ, ROCE ಇದೆ, ಹಾಗೂ ಕರೆಂಟ್ ವ್ಯಾಲ್ಯೂ ಇದೆ, 52 ವೀಕ್ಸ್ ಹೈ ಇದೆ, ಲೋ ಇದೆ, ಹಾಗೂ ತುಂಬ ಡೀಟೇಲ್ಸ್ಗಳಿವೆ. ಅದರ ಕೆಳಗೆ ಬಂದು ನೋಡಿದಾಗ ಈ ಇನ್ಫೋಸಿಸ್ ಕಂಪನಿಯ ಚಾರ್ಟ್ ಇದೆ. ಹಾಗೂ ಇನ್ನೂ ಕೆಳಗೆ ಬರ್ತಾ ಹೋದರೆ ಇಲ್ಲಿ ಪಿಯರ್ ಕಂಪ್ಯಾರಿಸನ್ ಇದೆ. ಅಂದರೆ IT ಸೆಕ್ಟರ್ನಲ್ಲಿರುವ ಉಳಿದ ಕಂಪನಿಗಳನ್ನು ಈ ಇನ್ಫೋಸಿಸ್ನೊಟ್ಟಿಗೆ ಕಂಪೇರ್ ಮಾಡ್ಬೋದಾಗಿದೆ. ಇಲ್ಲಿ TCS ಇದೆ, ವಿಪ್ರೋ ಇದೆ, HCL, ಹಾಗೂ ನಮಗೆ ಬೇಕಾದ ಕಂಪನಿಯೊಟ್ಟಿಗೆ ಕಂಪೇರ್ ಮಾಡ್ಬೋದು. ಇನ್ನೂ ಕೆಳಗೆ ಬಂದಾಗ ಕ್ವಾರ್ಟರ್ಲಿ ರಿಸಲ್ಟ್ಗಳಿವೆ. ಪ್ರತಿಯೊಂದು ಕ್ವಾರ್ಟರ್ನಲ್ಲಿ ಕಂಪನಿ ತನ್ನ ಪರ್ಫಾರ್ಮೆನ್ಸನ್ನು ಪಬ್ಲಿಕ್ ಮಾಡ್ತದೆ. ಆ ಡೀಟೇಲ್ಸ್ಗಳನ್ನು ನಮಗೆ ಇಲ್ಲಿ ನೋಡ್ಬೋದಾಗಿದೆ. ಇನ್ನೂ ಕೆಳಗೆ ಬಂದಾಗ ನಾವು ಆಗ ನೋಡಿದ ಪ್ರಾಫಿಟ್ ಆ್ಯಂಡ್ ಲಾಸ್ ಸ್ಟೇಟ್ಮೆಂಟ್ ಇದೆ. ಇಲ್ಲಿ ಪ್ರತಿ ವರ್ಷದ ಪ್ರಾಫಿಟ್ ಆ್ಯಂಡ್ ಲಾಸ್ ಸ್ಟೇಟ್ಮೆಂಟ್ಗಳನ್ನು ಇಲ್ಲಿ ನೋಡ್ಬೋದಾಗಿದೆ. ಇನ್ನು ಕೆಳಗೆ ಬಂದಾಗ ಬ್ಯಾಲೆನ್ಸ್ ಶೀಟ್ ಇದೆ, ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಇದೆ, ಹಾಗೂ ಕೆಲವು ಇಂಪಾರ್ಟೆಂಟ್ ರೇಷಿಯೋಗಳಿವೆ. ಅದರ ಕೆಳಗೆ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಇದೆ. ಕೊನೆಯದಾಗಿ ಡಾಕ್ಯುಮೆಂಟ್ಸ್ ಅಂತ ಕಾಣ್ತದೆ. ನಮಗೆ ಈಗ ಒಂದು ಡೌಟ್ ಬರ್ಬೋದು, ಈ ಎಲ್ಲ ಇನ್ಫಾರ್ಮೇಷನ್ಗಳು ನಮಗೆ ಈ ವೆಬ್ಸೈಟಲ್ಲೇ ಸಿಗ್ತದಲ್ಲ, ಹಾಗಾದರೆ ನಾವು ಈ ಆ್ಯನ್ಯುವಲ್ ರಿಪೋರ್ಟನ್ನು ನೋಡುವುದು ಏಕೆ ಎಂಬುದಾಗಿ. ಈ ವೆಬ್ಸೈಟ್ನವರು ಈ ಡಾಟಾಗಳನ್ನು ಆ್ಯನ್ಯುವಲ್ ರಿಪೋರ್ಟ್ನಿಂದಲೇ ತೆಗೆದಿರ್ತಾರೆ. ಆದರೂ ಎಕ್ಸಾಕ್ಟ್ ವ್ಯಾಲ್ಯೂವನ್ನು ಫಿಗರ್ ಔಟ್ ಮಾಡಲಿಕ್ಕೆ ನಾವು ಆ್ಯನ್ಯುವಲ್ ರಿಪೋರ್ಟನ್ನು ನೋಡುವಂಥದ್ದೇ ಒಳ್ಳೆಯದು. ಈ ಡಾಕ್ಯುಮೆಂಟ್ಸಲ್ಲಿ ನಮಗೆ ಇಲ್ಲಿ ನೋಡ್ಬೋದು ಆ್ಯನ್ಯುವಲ್ ರಿಪೋರ್ಟ್ಸ್ ಇದೆ. ಪ್ರತಿ ವರ್ಷದ ಆ್ಯನ್ಯುವಲ್ ರಿಪೋರ್ಟನ್ನು ನಮಗೆ ಇಲ್ಲಿ ನೋಡ್ಬೋದು. ಅದರ ಮೇಲೆ ಕ್ಲಿಕ್ ಮಾಡುವುದರಿಂದ ನಮಗೆ ಈ ಆ್ಯನ್ಯುವಲ್ ರಿಪೋರ್ಟನ್ನು ನೋಡ್ಬೋದಾಗಿದೆ. ಇಲ್ಲಿ ನಮ್ಮ ಇನ್ಫೋಸಿಸ್ ಕಂಪನಿಯ ಆ್ಯನ್ಯುವಲ್ ರಿಪೋರ್ಟ್ ಬಂದಿದೆ. ಇದೇ ರೀತಿ ನಮಗೆ ಯಾವ ಕಂಪನಿಯ ಆ್ಯನ್ಯುವಲ್ ರಿಪೋರ್ಟ್ ಬೇಕಾದರೂ ಡೌನ್ಲೋಡ್ ಮಾಡಿ ನೋಡ್ಬೋದಾಗಿದೆ. ಈ ಆ್ಯನ್ಯುವಲ್ ರಿಪೋರ್ಟನ್ನು ಮೊದಲ ಬಾರಿಗೆ ನೋಡುವಾಗ ನಮಗೆ ಸ್ವಲ್ಪ ಕನ್ಫ್ಯೂಸಿಂಗ್ ಆಗಿರ್ತದೆ. ಯಾಕಂದರೆ ಈ ಒಂದು ಕಂಪನಿಯ ಆ್ಯನ್ಯುವಲ್ ರಿಪೋರ್ಟ್ 86 ಪೇಜ್ ಇದೆ. ಕೆಲವು ಕಂಪನಿಗಳ ಆ್ಯನ್ಯುವಲ್ ರಿಪೋರ್ಟ್ 400-500 ಪೇಜ್ಗಳು ಇರ್ತದೆ. ಅಂತಹ ಡಾಕ್ಯುಮೆಂಟ್ಸ್ಗಳಲ್ಲಿ ನಮಗೆ ಬೇಕಾದ ಪಾರ್ಟನ್ನು ನಮಗೆ ಹುಡುಕಿ ತೆಗೆಯುವಂಥದ್ದು ಸ್ವಲ್ಪ ಕಷ್ಟ ಆಗಿರ್ತದೆ. ಆದ್ದರಿಂದ ಈ ಆ್ಯನ್ಯುವಲ್ ರಿಪೋರ್ಟಲ್ಲಿ ನಮಗೆ ಬೇಕಾದ ಪಾರ್ಟನ್ನು ನಮಗೆ ಹುಡುಕಿ ತೆಗೆಯಲು ಅಥವಾ ಆ್ಯನ್ಯುವಲ್ ರಿಪೋರ್ಟನ್ನು ಓದುವುದು ಹೇಗೆ ಎಂಬುದನ್ನು ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಹೇಳಿಕೊಡ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ನಿಮ್ಮ ಫ್ರೆಂಡ್ಸಿಗೂ ಈ ವಿಡಿಯೋಗಳನ್ನು ಶೇರ್ ಮಾಡಿಕೊಡಿ. ಧನ್ಯವಾದಗಳು.